Brought to you by Vigard. ನರೇಂದ್ರ ಮೋದಿ ಅವರ ಗಮನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ಬಿಜೆಪಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳಿಂದ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇರೋದು. ನೋ ಅದಕ್ಕೆ ಗೊತ್ತಿದ್ದು ಅನೇಕ ಅಂಶಗಳು ಗೊತ್ತಿದ್ದು ಹಿಂಗಾಕ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ನೇರವಾಗಿ ಹೇಳೂ ಬಂದಿದ್ದೇನೆ. ಆದರೂ ಕೂಡ ಅವರು ಗಮನ ಕೊಟ್ಟಿಲ್ಲ. ಈ ಗಮನ ಕೊಡಲೇಬೇಕು. ಈ ಚುನಾವಣೆ ಮುಗಿತಿದ್ದಂಗೆ ಅಪ್ಪ ಮಕ್ಕಳ ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ, ಈ ವಿಶ್ವಾಸ ನನಗಿದೆ. ಇಬ್ಬರೂ ಶ್ರೇಷ್ಠವೇ, ಅದರಲ್ಲಿ ನನ್ನ ಮನ ಇಲ್ಲ. ಇಬ್ಬರು ಕೂಡ ವಂಶ ಪಾರಂಪರ್ಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋರೆ. ಅಂಥ ಶ್ರೇಷ್ಠ ನಾಯಕರನ್ನೇ ನನಗೆ ಆದರ್ಶ. ಯಡಿಯೂರಪ್ಪ ನನಗೆ ಆದರ್ಶ ಅಲ್ಲ. ಅವರಿಗೆ ಕೇಳಿ, ನನಗೆ ಕೇಳಿ, ನಾನೇನು ಹೇಳಿ? ನಾನೇ ಮೋದಿನ? ಊನಪ್ಪ, ಮೋದಿ ನನಗೆ ಆದರ್ಶ. ಆಯ್ತು, ನೀವು ಕೇಳ್ಬಿಡಿ ಪೂರ. ಅವ್ರಿಗೆ ಕೇಳ್ಬೇಕು, ನನಗೆ ಕೇಳಿದ್ರೆ ನಾನು ಅದಕ್ಕೋಸ್ಕರನೇ ನೀವು ಅದು ಜಾರಿ ತನ್ನಿ. ನಾನು ನಿಮ್ಮ ಭಾಷೆಯಲ್ಲೆಲ್ಲ ಅವ್ರು ಹೇಳ್ತಿರೋದು. ನಾನು ಚುನಾವಣೆ ನಿಲ್ತಿದ್ದೀನಿ ಇದೇ ಉದ್ದೇಶಕ್ಕೇನೆ. ಅವ್ರು ಯಾಕೆ ಮಾತಾಡ್ತಿಲ್ಲ ನನಗೆ ಗೊತ್ತಿಲ್ಲ. ಅವ್ರಿಗನ್ನು ಗಮನಿಸಬೇಕು ಅನ್ನೋದು ಉದ್ದೇಶಕ್ಕೆ ನಾನು ಚುನಾವಣೆ ನಿಲ್ತಾ ಇರೋದು. ನಮ್ಮ ಪಕ್ಷ ಶುದ್ಧೀಕರಣ ಅಂತ ಹೇಳ್ತಿದ್ದೀನಲ್ಲ, ಇದು ಸೇರಿ ಶುದ್ಧೀಕರಣ ಆಗಬೇಕು. ಏನು ಹೇಳ್ತಾ ಇದ್ರಿ? ಕ್ಷೇತ್ರ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರ ಚಿತ್ರವನ್ನು ಬಳಸ್ತಕ್ಕಂಥದ್ದು ರಾಧಾ ಮೋಹನ್ ಅಗರ್ವಾಲ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ಪಾಪ ಅಷ್ಟೊಂದು ಇಡೀ ದೇಶ ಸುತ್ತಿ ಸಂಘಟನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ನಿಂತಿರೋದು ಅವ್ರು ಯಾಕೋ ಸಮಾಧಾನ ಇಲ್ಲ. ಅವ್ರು ಕೆಲಸ ಮಾಡ್ತಿರೋದ್ರ ಬಗ್ಗೆ, ಪಕ್ಷ ನಿಷ್ಠೆ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಅದು ನಾನು ನೇರ ಅವ್ರಿಗೆ ಕೇಳ್ತೇನೆ, ನಮ್ಮನೆಗೆ ನೀವು ಬಂದಿದ್ದಲ್ಲಪ್ಪ, ನಾನು ಯಾರು ಅಂತ ಗೊತ್ತಿಲ್ದಿರ ನಮ್ಮನೆ ಯಾಕೆ ಬಂದಿದ್ದೆ? ನೀನು ಸಿದ್ಧಾಂತ ಎಲ್ಲ ಒಪ್ತಿರಪ್ಪ, ನಿಲ್ಲಬೇಡಿ ಅಂತ ಹೇಳಿದ್ರಲ್ಲ ಅವರು. ಸಿದ್ಧಾಂತ ಯಾಕೆ ಒಪ್ತೀನಿ ಅಂತ ಹೇಳಿದ್ರು? ನಿಲ್ಲಲ್ಲ ಅಂತ ಯಾಕೆ ಹೇಳಿದ್ರು? ಮತ್ತು ಗೊತ್ತಿಲ್ಲ ಅಂತ ಗೊತ್ತಿಲ್ಲದವ್ರ ಮನೆಗೆ ನೇರ ಹೋಗಿದ್ದನ್ನೆಲ್ಲ ಮಾತಾಡೋಕ್ಕೆ ಸಾಧ್ಯನಾ? ನಾನು ಅವ್ರ ಬಗ್ಗೆ ಟೀಕೆ ಮಾಡಿಲ್ಲ. ಅವ್ರ ಬಗ್ಗೆ ಅಪಾರ ಗೌರವ ಇದೆ ನನಗೆ. ಅವ್ರು ಕೆಲಸ ಮಾಡ್ತಿರೋದ್ರಲ್ಲಿ 1% ನಾನು ಮಾಡ್ತಾ ಇಲ್ಲ. ಆ ದೊಡ್ಡವ್ರ ಮಾತಿಗೆ ಉತ್ತರ ಕೊಡಬಾರ್ದು. ಅದಕ್ಕೆ ಕೇಳೋರಿಗೆ ನಾನು ಪ್ರಶ್ನೆ ಉತ್ತರ ಕೊಡಲೇಬೇಕಾಗತ್ತೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನೋಡ್ತಾ ಇರ್ತಾರೆ ನಂಗೆ ಗೊತ್ತೇ ಇಲ್ಲ ಅಂತ. ರಾಜ್ಯದ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಆ ಹಳ್ಳಿ ಜನ ಹೇಳ್ತಾರೆ, ಇವ್ರು ಯಡಿಯೂರಪ್ಪ, ಇವ್ರು ಈಶ್ವರಪ್ಪ, ಇವ್ರು ಅನಂತಕುಮಾರ್. ಇವತ್ತೆಲ್ಲ ನಾನು 40 ವರ್ಷ ತಪಸ್ಸು ಮಾಡಿದ್ದೇನೆ. ಗೊತ್ತಿಲ್ಲ ಪಾಪ, ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮುಖಾಂತರ ಉತ್ತರ ಕೊಟ್ಟಿದ್ದೇನೆ ಅಷ್ಟೇ. Brought to you by Vigard.